ಓಂ ಅಗ್ನೇನಯ ಸುಪತಾರಾಯೇ ಅಶ್ಮನ್ ವಿಶ್ವಾನಿ ದೇವ ವಾಯುನಾನಿ ವಿದ್ವಾನಿ ಯುದ್ಧ ಸ್ಮರ ಜೋರಾಣಾಮೇನ ಭವಿಷ್ಣಾಮತೆ ನಮಃ ಉಕ್ಕಿಂದಿದೇಮ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मज वानरयुद्धमुख्यं श्रीरामदूतं शिरसा नमामि. ನಿತ್ಯಾನಂದ ಅವಧೂತ ದಿಗಂಬರಾಯ ನಮಃ. ನಮ್ಮ ಗ್ರಾಮದಲ್ಲಿ ಊರಲ್ಲಿ ಒಂದು ಜಾತ್ರೆ ಅಥವಾ ಉತ್ಸವ ಇದ್ದರೆ ಎಲ್ಲರಿಗೂ ತುಂಬ ಕಷ್ಟ ಆಗ್ತದೆ ಮತ್ತು ಬಿಸಿಯಾಗಿರ್ತದೆ. ಒಂದು ಮದುವೆಯ ನಿಜವಾದ ವಿಧಾನ ಅಂದರೆ ಅಂತರಪಟದಿಂದ ಹಿಡಿದು ಸಪ್ತಸತಿ ಆಗುವವರೆಗೆ ಬಹಳ ಇಷ್ಟ ಆಗಬೇಕಾದ್ರೆ ಪ್ರಧಾನ ವಿಷಯ ಸಪ್ತಸತಿ ಮತ್ತು ಅಂತರಪಟ. ಇದಕ್ಕೆ ಕಡಿಮೆ ಸಮಯ ಬೇಕು. ಕಡಿಮೆ ಸಮಯದಿಂದ ಈ ಕಾರ್ಯಗಳನ್ನು ನಮಗೆ ಮಾಡಲಿಕ್ಕೆ ಆಗ್ತದೆ. ಆದರೆ ಈ ಸಂಸ್ಕಾರದ ಮಹತ್ವ ಹಾಗೂ ಗಾಂಭೀರ್ಯವನ್ನು ಮನಸ್ಸಿನಲ್ಲಿ ಈ ಧಾರ್ಮಿಕ ಸಂಸ್ಕಾರದ ಮಹತ್ವ ಹಾಗೂ ಗಾಂಭೀರ್ಯವನ್ನು ಮನಸ್ಸಿನಲ್ಲಿ ದೃಢವಾಗಿ ಇರಬೇಕು. ಈ ಕಾರ್ಯಕ್ರಮವು ದೃಢವಾಗಿ ಮನಸ್ಸಿನ ಒಳಗೆ ಇರಬೇಕು ಅಂತ ಹೇಳಿಕೊಂಡು ಇದನ್ನು 3 ಅಥವಾ 4 ದಿನಗಳವರೆಗೆ ಸಮಾರಂಭವನ್ನು ಮಾಡಲಾಗುತ್ತದೆ. ಅದರಂತೆ ಉತ್ಸವದ ಭಗವಂತನ ಪ್ರೇಮ ಮುಖ್ಯವಾಗಿರುತ್ತದೆ. ಉಳಿದ ಎಲ್ಲ ಆನಂದ ಹಾಗೂ ಉತ್ಸಾಹಕ್ಕೆ ಪೋಷಕವಾಗಿರುತ್ತದೆ. ಈಗ ನಮ್ಮ ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ನಾವು ಧಾರ್ಮಿಕ ವಿಧಿವಿಧಾನ ಅಂತ ಮಾಡುವಂತಹ ಕಾರ್ಯಗಳು ಹೊರತು ಪಡಿಸಿದ ಬಾಕಿಯೆಲ್ಲ ವಿಜೃಂಭಣೆಗಳು ನಮ್ಮ ಉತ್ಸಾಹಕ್ಕೆ ಮತ್ತು ಆನಂದಕ್ಕೆ ಪೋಷಕವಾದ ಕಾರ್ಯಕ್ರಮವಾಗುತ್ತದೆ. ನಮ್ಮ ಪ್ರತಿಯೊಂದು ಹಬ್ಬವು ನಮಗೆ ಭಗವಂತನನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ ಇರುತ್ತದೆ. ದೇವಿ ದೇವತೆಗಳ ಉತ್ಸವದ ಉದ್ದೇಶವು ಕೂಡ ಭಗವಂತನ ಪ್ರೇಮವನ್ನು ಬೆಳೆಸುವುದಕ್ಕಾಗಿ ಇರುತ್ತದೆ. ದೀಪಾವಳಿಗೆ ಪಟಾಕಿ ಹಾರಿಸುವುದು, ಸಿಹಿ ತಿನ್ನುವುದು ಇದೆಲ್ಲ ವಿಷಯವು ಏನೆಂದರೆ ಹಿಂದಿನ ದುಃಖವನ್ನು ಮರೆಯುವುದಕ್ಕಾಗಿ. ಉತ್ಸವವಾಗಲಿ ಹಬ್ಬವಾಗಲಿ ಧಾರ್ಮಿಕ ಕರ್ಮ ಕಾರ್ಯಗಳಲ್ಲಿ ತೀರ್ಥಕ್ಷೇತ್ರಗಳಾಗಲಿ ಪೂಜಾ ಪಠಣಗಳಾಗಲಿ ಇವೆಲ್ಲವೂ ಮುಖ್ಯ ಉದ್ದೇಶ ಭಗವಂತನ ಪ್ರೇಮ ಸಂಪಾದಿಸುವುದಕ್ಕಾಗಿ. ನಮ್ಮ ಕೈಯಿಂದ ಆಗುವಂಥ ಪ್ರತಿಯೊಂದು ಕರ್ಮವು ಭಗವಂತನ ಕೃಪೆಯಿಂದಲೇ ಆಗುತ್ತದೆ ಎಂಬ ಭಾವ ನಿರ್ಮಾಣವಾಗಬೇಕು. ಅಂದರೆ ಅಪೇಕ್ಷೆ ಉಪೇಕ್ಷೆಗಳ ಇಲ್ಲದಂತಾಗಿ ಅವು ಸ್ಥಾನದಲ್ಲಿ ಪ್ರೇಮ ನಿರ್ಮಾಣವಾಗುವಂತಾಗಬೇಕು. ಭಗವಂತನ ಪ್ರೇಮ ಬರಬೇಕಾದರೆ ಅವನ ವಿಷಯದಲ್ಲಿಯ ಭಯವು ಹೋಗಬೇಕು. ಭಗವಂತನಲ್ಲಿ ಪ್ರೇಮ ಬರಬೇಕಂದ್ರೆ ಅವನಲ್ಲಿರುವಂಥ ಭಯವು ಹೋಗಬೇಕು. ಈಗ ಒಂದು ಪ್ರೇಮ ಭಕ್ತಿ ಮತ್ತೊಂದು ಭಯಭಕ್ತಿ ಅಂದರೆ ಆ ಭಯಭಕ್ತಿಯಿಂದ ಅಲ್ಲ, ಭಯ ಬಿಟ್ಟು ಆ ಭಕ್ತಿ ಪ್ರೇಮ ಭಕ್ತಿ ಆಗುವಾಗ ಭಗವಂತನು ನಮ್ಮೊಳಗೆ ಇದ್ದಾನೆ. ನಾವು ಅವನಲ್ಲಿ ಆ ಪ್ರೇಮದಿಂದ ಇರಬೇಕೆಂಬುದಕ್ಕೆ ಒಂದು ಉದಾಹರಣೆ ಹೀಗೆ. ಕೆಲವರಿಗೆ ಭೂತ ಪಿಶಾಚಿಗಳ ಮೇಲೆ ವಿಶ್ವಾಸ ಇರುವುದಿಲ್ಲ. ಆದರೆ ಯಾರಾದರೂ ಮಂತ್ರಮಾಟ ಮಾಡುವವರು ಭೇಟಿಯಾದರೆ ಅಥವಾ ಭೂತಬಾಧೆಯವರು ಯಾದ ಮನುಷ್ಯರು ನೋಡಿದರೆ ಅವರಿಗೆ ಭಯ ಆಗುತ್ತದೆ. ಭೂತ ಪಿಶಾಚಿಗಳ ವಿಷಯದಲ್ಲಿ ಆಗುವ ಭಯವು ದೇವರ ವಿಷಯದಲ್ಲಿ ಆದರೆ ನಮಗೆ ಆ ಭೂತ ಪಿಶಾಚಿಯಲ್ಲಿರುವಂಥ ಭಯವು ದೇವರ ಮೇಲೆ ಆದರೆ ಮತ್ತೆ ಪ್ರೇಮ ಎಲ್ಲಿಂದ ಬರುತ್ತದೆ? ಭಗವಂತನ ಪ್ರೇಮ ಮತ್ತೆ ಬರಲಿಕ್ಕೆ ಅಲ್ಲ. ಆ ಕಾರಣ ಅದನ್ನು ಬಿಟ್ಟು ಮೊದಲು ದೇವರ ವಿಷಯದಲ್ಲಿ ಭಯವನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ದೇವರು ಎಂದು ಯಾರಿಗೂ ಕೆಡುಕು ಮಾಡುವುದಿಲ್ಲವೆಂದು ವಿಶ್ವಾಸ ಹೊಂದಬೇಕು. ಪರಮೇಶ್ವರನು ದಯೆಯ ಸಾಗರನಾಗಿರುತ್ತಾನೆ. ತನ್ನ ಮಗುವಿಗೆ ದುಃಖವಾಗಬೇಕೆಂದು ತಾಯಿಗೆ ಎಂದಾದರೂ ಅನಿಸ್ತದೆ. ಅದೇ ರೀತಿ ನಾವು ಭಗವಂತನನ್ನು ಮನಪೂರ್ವಕ ಕರೆಯುವುದೇ ಇಲ್ಲ ಅಂದರೆ ಭಗವಂತನ ನಾಮವು ಮನಪೂರ್ವಕ ತೆಗೆದುಕೊಳ್ಳುವುದೇ ಇಲ್ಲ. ಇದೇ ನಾವು ಮಾಡುವಂತಹ ದೊಡ್ಡ ತಪ್ಪುಗಳಂತ ಹೇಳಿದರೆ ಭಗವಂತನ ನಾಮಸ್ಮರಣೆಯನ್ನು ಮನಪೂರ್ವಕವಾಗಿ ದೂರ ಮಾಡದೆ ಪ್ರೇಮಪೂರ್ವಕವಾಗಿ ನಾಮ ಜಪವನ್ನು ಮಾಡಬೇಕು. ರಾಮ ಎಂದು ಪ್ರೇಮದೊಡನೆ ಒಮ್ಮೆ ಕರೆದರೆ ನಿಶ್ಚಿತವಾಗಿ ಆ ಭಗವಂತನ ಮೇಲೆ ವಿಶ್ವಾಸ ಇಟ್ಟು ಕರೆದರೆ ಭಗವಂತನು ನಮ್ಮ ಒಳಗೆ ಇದ್ದುಕೊಂಡು ನಮಗೆ ಪ್ರಕಟವಾಗುವಂತಹ ಸಹವಾಸವು ನಮಗೆ ಅನಿಸಬಹುದು. ಆದುದರಿಂದ
ಭಗವಂತನೇ ಅನನ್ಯ ಭಕ್ತಿಯನ್ನು ಮಾಡಿಕೊಂಡು ಭಗವಂತನ ನಾಮಸ್ಮರಣೆಯಲ್ಲಿ ನಿರಂತರವಾದಲ್ಲಿಗೆ ಭಗವಂತನು ನಮಗೆ ಪ್ರಾಣಕ್ಕಿಂತಲೂ ಹೆಚ್ಚು ಭಗವಂತನ ಜಪಿಸಬೇಕು. ಭಗವಂತನನ್ನು ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಜಪಿಸಬೇಕು. ಆಗ ನಮಗೆ ಎಲ್ಲಿ ರಾಮನು ಇರುತ್ತಾನೆಯೋ, ಅವನ ನಾಮಸ್ಮರಣೆ ಎಲ್ಲಿ ಇರ್ತಾನೆಯೋ ಅಲ್ಲಿ ನಿಜವಾಗಿಯೂ ತನ್ಮಯವಾಗಿ ಎಲ್ಲದನ್ನು ಮರೆತುಕೊಂಡು ಶ್ರೀರಾಮ ರಾಮ ನನ್ನೊಳಗೆ ನೀನಿದ್ದೀಯಾ ಅಂತೇಳಿ ಆ ಪ್ರೇಮದಿಂದ ಭಜಿಸುವಾಗ ನಮಗೆ ಆನಂದವನ್ನು ತಾನಾಗಿಯೇ ಆಗಿಕೊಂಡು ರಾಮನು ನಮ್ಮ ಮುಂದೆಯೇ ನಿಂತ ಹಾಗೆ ಪ್ರಕಟವಾಗುತ್ತದೆ. ಇದು ಪ್ರೇಮ ಭಕ್ತಿಯಿಂದ ಆಗುವಂಥ ವಿಷಯ. ಭಗವಂತನ ಭಗವಂತನಲ್ಲಿ ಭಯ ಬೇಡ, ಭಕ್ತಿಯನ್ನು ಪ್ರೇಮ ಭಕ್ತಿಯನ್ನಿಟ್ಟು ಭಗವಂತನನ್ನು ಜಪಿಸಿದಲ್ಲಿ ಸದಾಕಾಲ ಭಗವಂತನು ನಮ್ಮೊಂದಿಗೆ ಇರುತ್ತಾನೆ ಎಂಬುದಾಗಿ ಹೇಳಿಸ್ತಾ ಈ ವಿಡಿಯೋವನ್ನು ಇಲ್ಲಿ ನಿಲ್ಲಿಸ್ತೇನೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಶುರುವಿಗಾಗಿ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿದವರಾದರೆ ಎಲ್ಲರಿಗೂ ಹಂಚಿ, ಎಲ್ಲರಿಗೂ ನಿಮಗೆ ಸುಖವಾಗಲಿ, ಭಗವಂತನ ಸಮೃದ್ಧಿಯನ್ನು ನೀಡಲಿ. ಲೋಕಃ ಸಮಸ್ತ ಸುಖಿನೋ ಭವಂತು. ಹರಿ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜೈ ಹನುಮಾನ್.